5 ಭೂತ ಕೂಡಿ ಶರೀರ ಆಗೈತಿ. ಯಾವ ಭೂತ ಅಂದ್ರೆ ಮತ್ತೆ ಹೊರಗಿನ ಭೂತ ಅಲ್ರಿ, ಪಂಚಭೂತಗಳು. ಭೂಮಿ, ಅಗ್ನಿ, ಜಲ, ವಾಯು, ಆಕಾಶ, ಈ ಪಂಚಭೂತಗಳಿಂದ ಶರೀರ ಆಗೈತಿ. ನಿಮ್ಮ ಶರೀರ ಏನೈತಿ ನಿಮಗೆಲ್ಲ ಗೊತ್ತೈತಿ. ಏನೈತಿ ನಿಮ್ಮ ಶರೀರದಾಗ? ಒಂದು 4 ದಿನ ಮೈ ತೊಳ್ಕೊಳೋದು ಬಿಡ್ರಿ, ಹಿಂಗೆ ತಿಕ್ಕಿ ನೋಡ್ರಿ, ಏನು ಬರ್ತದೆ ಮೈಯಾಗ? ಮಣ್ಣು. ಮಣ್ಣಿಂದಾದ ಶರೀರ. ಹುಗುದು ಮಣ್ಣಾಗ ಹುಗುದ್ರಂದ್ರೆ ಇದು ಮಣ್ಣು ಆಕತಿ, ಸುಟ್ರಂದ್ರೆ ಒಂದು ಹಿಡಿ ಬೂದಿ ಆಕತಿ. ಇದು ಮಣ್ಣಿಂದಾದ ಶರೀರ ಐತಿಲ್ಲ, ನಿಮ್ಮ ಮೈಯಾಗ ಮಣ್ಣು ಐತಿ, ಮಣ್ಣು. ಇನ್ನು ನೀರು, ನಿಮ್ಮ ಮೈಯಾಗ ನೀರು ಐತಿಲ್ಲ? ಐತಲ್ಲ, ಬಾಯಾಗ ನೀರು ಬರ್ತೈತೆ, ರಕ್ತ ನೀರಿನ ಅಂಶ, ಬೆವರು ನೀರಿನ ಅಂಶ, ಕಣ್ಣಾಗ ನೀರು, ಎಲ್ಲ ಮೈ ತಳದಿಂದ ತುದಿ ತನ್ನ ನೀರು ಐತಿ. ನೀರಿಲ್ಲ ಅಂದ್ರೆ ನಿಮ್ಮ ಶರೀರ ಇಲ್ಲ. ಇನ್ನು ನಿಮ್ಮ ಮೈಯಾಗ ಬೆಂಕಿ ಐತೋ ಇಲ್ಲೋ? ಐತಿಲ್ಲ ನಿಮ್ಮ ಮೈಯಾಗ ಬೆಂಕಿ? ಐತಿ. ಇಲ್ಲ ಅಂದ್ರೆ ಮತ್ತೆ ಬೆಂಕಿ ಇದ್ರೆ ಮತ್ತೆ ಯಾಕೆ ಸುಡಂಗಿಲ್ಲ? ಸುಟ್ಟು ಹೋಗ್ಬೇಕು. ನಮ್ಮ ಮೈಯಾಗ ಬೆಂಕಿ ಹೆಂಗೈತಂದ್ರೆ ಸುಡ್ಲಾರ್ದಂಗೆ ಎಷ್ಟು ಬೇಕು ಟೆಂಪ್ರೇಚರ್. ಆ ಟೆಂಪ್ರೇಚರ್ ಡೌನ್ ಆತಂದ್ರೆ ಕೈ ಹಿಡಿತಾರ, ಅಯ್ಯೋ ಮೈ ತಣ್ಣಗಾಗೈತಿ, ಎತ್ತರ ಹೆಣ ಅಂತಾರೆ. ಮೈ ಬಿಸಿ ಇತ್ತಂದ್ರೆ ಜೀವ ಐತಂತ, ತಣ್ಣಗಾತಂದ್ರೆ ಹೆಣ ಎಬ್ಸೋದ. ಆ ಬೆಂಕಿ ಹೊಟ್ಯಾಗ ಐತಿ, ಜಠರಾಗ್ನಿ ಅಂತೇಳಿ ಉಂಡದ್ದೆಲ್ಲ ಪಚನಾಗಿ ಜೀರ್ಣಾಗಿ ಹೊರಗೆ ಬರ್ತೈತಿ. ಅಗ್ನಿ ಅಂಶ ನಮ್ಮೊಳಗೈತಿ. ಮತ್ತೇನೈತಿ? ವಾಯು, ಗಾಳಿ ಐತಿಲ್ಲ ನಿಮ್ಮ ಮೈಯಾಗ? ಗಾಳಿ ಐತಂತ ಬದುಕಿರಿ ನೀವು. ಆ ಗಾಳಿ ಹೋತಂದ್ರೆ ಶಿವಾಯನ್ ಮಟ್ಟೋಸ್ ಪಟಾಕಿ. ಅದು ಎಷ್ಟು ಮಜಾ ಇಟ್ಟಾನ ನೋಡ್ರಿ ದೇವರು. ಒಂದು ಸೈಕಲ್ ಟ್ಯೂಬ್ಗೆ ಒಂದು ಕಡೆ ಎಲ್ಲ ತೂತಾತಂದ್ರೆ ಆಗ ಪಂಚರ್ ಆಗಿ ಹೋಗತಿ. ಒಂದು ತೂತಾದ್ರೆ ನಮ್ಮ 9 ತೂತಿದ್ರು ಸಹಿತ ಇದು ಒಟ್ಟ ಪಂಚರ್ ಆಗಲಂಗೆ ಇಟ್ಟಾನಲ್ಲ ದೇವರು. ಎಷ್ಟು ಚಂದ ಈ ಶರೀರ. ಆ ಉಸಿರು ಒಳಗೆ ಹೋಗಿದ್ದು ಹೊರಗೆ ಬರಲಿಲ್ಲ ಅಂದ್ರೆ, ಹೊರಗೆ ಹೋಗಿದ್ದು ಒಳಗೆ ಹೋಗಲಿಲ್ಲ ಅಂದ್ರೆ ಶಿವಾಯ ನಮ. ಗಾಳಿ ಇಲ್ಲ ಅಂದ್ರೆ ನಮ್ಮ ಜೀವ ಇಲ್ಲ, ಪ್ರಾಣ ಇಲ್ಲ. ಐತಲ್ಲ. ಇನ್ನು ಆಕಾಶ, ನಮ್ಮ ಶರೀರದೊಳಗೆ ಆಕಾಶ ಐತಿಲ್ವ? ಐತಲ್ಲ. ಆಕಾಶ ಅಂದ್ರೇನು? ಖಾಲಿ ಜಾಗ. ಕಿವಿ ಒಳಗೆ ಖಾಲಿ ಜಾಗ ಐತೆ, ಹೌದಲ್ಲ? ಮೂಗಿನ ಒಳಗೆ ಖಾಲಿ ಜಾಗ, ಒಳ್ಳ ನರನಾಡಿ ಒಳಗೆ ಖಾಲಿ ಜಾಗ ಐತಂತನ ರಕ್ತ ಓಡಾಡ್ತೈತಿ. ಎಲ್ಲ ಫುಲ್ ಇತ್ತಂದ್ರೆ ಅದು ಹೆಂಗೆ ಓಡಾಡ್ತಿತ್ತು ರಕ್ತ? ಹೌದಾ? ಸಂಚಾರ ಮಾಡ್ತೈತಿ. 4 ರೊಟ್ಟಿ, ಬೆಳಗ್ಗೆ ಉಪ್ಪಿಟ್ಟು, ಮಧ್ಯಾಹ್ನ ಚಪಾತಿ, ರಾತ್ರಿ ಮುದ್ದೆ ಎಲ್ಲ ಒಳಗೆ ಹೊಕ್ಕವಂದ್ರೆ ಖಾಲಿ ಜಾಗ ಐತಂತನ ಹೊಕ್ಕವು. ಆ ಆಕಾಶ ಅಂಶ. ಈ ಪಂಚಭೂತಗಳಿಂದ ತಯಾರಾದಂಥ ಶರೀರ ನಮ್ಮದು. ಮಣ್ಣಿಂದ ಮಣ್ಣಿಗೆ ಕೊಡು, ಗಾಳಿದ ಗಾಳಿಗೆ ಕೊಡು, ನೀರಿಂದ ನೀರಿಗೆ ಕೊಡು. ಅವೆಲ್ಲ 5 ಭೂತಗಳದ್ದು 5 ಭೂತಗಳಿಗೆ ಕೊಟ್ಟರು ಸಹಿತ ನೀವು ಉಳಿತೀಯ. ನೀ ತಪ್ಪು ತಿಳ್ಕೊಂಡು ಅದು ನಾನಂತ. ಮಣ್ಣು ನೀನಲ್ಲ, ನೀರು ನೀನಲ್ಲ, ಗಾಳಿ ನೀನಲ್ಲ, ಅಗ್ನಿ ನೀನಲ್ಲ. ಇವುಗಳ ಅವ ಏನು ಮಾಡಿದ? ಪಂಚೀಕರಣವನ್ನು ಮಾಡಿ. ಅದು ಭಾಳ ಕತಿ ಭಾಳ ದೊಡ್ಡದೈತಿ. ಈಗ ನಾವು ಪಂಚೀಕರಣ ಹೇಳಕತ್ತೀವಂದ್ರೆ ನೀವೆಲ್ಲ ಮತ್ತೆ ನಿದ್ದಿನ ಮಾಡ್ತೀರಿ. ಎಲ್ಲ ಮಾಡಿ ಪರಮಾತ್ಮ 4 ಭಾಗವನ್ನು ಮಾಡಿ 2 ಭಾಗ ಆಶ್ರಯ ಕೊಟ್ಟು ಇನ್ನು 2 ಭಾಗದೊಳಗೆ 5 ಭೂತಗಳಿಗೆ ಹಂಚಿಕೊಟ್ಟಾಗ 25 ತತ್ವಗಳಿಂದ ಈ ಶರೀರ ಆಯ್ತು. ಆದ್ರೆ ಚಲನರಹಿತವಾಯಿತು. ಜಡ ಆಗಿದ್ದರ ದಶೆಯಿಂದ ಪರಮಾತ್ಮ ಕಪಾಳವನ್ನು ಛೇದಿಸಿ ಜೀವರೂಪದಿಂದ ಈ ಶರೀರದೊಳಗೆ ಪ್ರವೇಶ ಮಾಡಿದ. ಅವ ಹೊಕ್ಕಂಥೇಳಿ ಈ ಮಣ್ಣಿಂದ ಗೊಂಬೆ ಎಲ್ಲ ಓಡಾಡೋದು, ಮಾತಾಡೋದು, ಕೇಳೋದು, ನೋಡೋದು, ಜೀವ ಬಂತಿದ್ದಕ್ಕೆ. ಆ ಪರಮಾತ್ಮ ಇಲ್ಲ ಅಂದರೆ ಈ ಗೊಂಬೆಗೆ ಏನೂ ಬೆಲೆ ಇಲ್ಲ. ಇದನ್ನು ತಿಳಿಸಿ ಹೇಳಿದಾಗ ಆ ಶಿಷ್ಯಗೆ ಇಷ್ಟ ಆನಂದ ಆಯ್ತು. ಯಪ್ಪ, ನಮ್ಮ ಸಂಶಯ ಹೋತ್ರಿ, ನಾ ಇವತ್ತಿನಿಂದ ತಪ್ಪು ತಿಳ್ಕೊಂಡಿದ್ದೆ. ಈ ಕೆಟ್ಟ ಶರೀರ ನಾನಂತ, ಈ ಶರೀರ ನಾನಲ್ಲ, ಆತ್ಮ ನಾನಂತ ಧನ್ಯನಾದೆ ಅಂತ ಎದ್ದು ಹೋದ. ಇದನ್ನ ಮೂಲ್ಯಾಗ ಕುಂತಿದ್ದಂಥ ಒಬ್ಬ ಕುಷ್ಠರೋಗಿ ನೋಡಿದ. ಎದ್ದು ಬಂದು ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿ, ಯಪ್ಪ, ಆ ಶಿಷ್ಯನ ಮನೋರೂಪ ಸಂಶಯವನ್ನು ನೀ ಕಳೆದೆ.
ಹಾಗೆ ನನ್ನ ಈ ಶರೀರಕ್ಕೆ ಅಂಟಿದಂಥ ಈ ಕುಷ್ಠರೋಗ ಕಳಿಪ ಸಿದ್ಧಾರೂಢ ಅಂತ ಸಾಷ್ಟಾಂಗ ಹಾಕಿ ಕಣ್ಣೀರು ಹಾಕಿದಾಗ ಕರುಣೆಯಿಂದ ಸದ್ಗುರುಗಳು ಏನು ಮಾಡಿದ್ರಂದ್ರೆ ಅಲ್ಲಿದ್ದ ಶಿಷ್ಯರಿಗೆ ಹೇಳಿ ಒಂದು ಕೊಡ ನೀರು ತರಿಸಿದ್ರು. ಆ ಕುಷ್ಠರೋಗಿಯನ್ನು ಕೆಳಗೆ ಕೂರಿಸಿ ಅವನ ತಲೆ ಮೇಲೆ ತಮ್ಮ ಪಾದವನ್ನು ಇಟ್ಟು ನೀರು ಹಾಕ್ಲಿಕ್ಕೆ ಹೇಳಿದ್ರು. ಅಪ್ಪನ ಪಾದದ ಮೇಲೆ ಬಿದ್ದ ನೀರು ಕುಷ್ಠರೋಗಿ ಮೈ ಮೇಲೆ ಸುರದಂಗ ಪೂರ್ಣ ಕುಷ್ಠರೋಗ ಆರಾಮಾಗಿ ಜಳ ಆದ, ಸ್ವಚ್ಛ ಆದ. ಆನಂದದ ಕಣ್ಣೀರು. ಈ ಚಮತ್ಕಾರ ಇಡೀ ಆದವಾನಿ ಊರು ತುಂಬ ಹಬ್ಬಿತು. ಎಂಥ ಮಹಾತ್ಮ, ಯಾವ ಡಾಕ್ಟ್ರಿಗೆ ಕುಷ್ಠರೋಗ ಹೋಗೋದಿಲ್ಲ ಅಂಥದ್ದು ಅವ್ರ ಪಾದ ತೊಳೆದು ನೀರು ಹಾಕಿದ್ರೆ ಕುಷ್ಠರೋಗ ಹೊರಟು ಹೋಯ್ತು. ಇತ್ತಿತ್ತಲಾಗ ನಮ್ಮ ಮಂದಿ ಪಾದೋದಕದ ಬಗ್ಗೆ ಅಸಹ್ಯವಾಗಿ ಮಾತಾಡ್ತಾ ಇದ್ದಾರೆ. ಇವರೆಲ್ಲ ಬುದ್ಧಿಜೀವಿಗಳಂತ ಒಂದಿಷ್ಟು ಮಂದಿ ಏನು ಬಂದಾರಲ್ಲ, ಭಾಳ ಓದಿ ಭಾಳ ತಲೆ ದೊಡ್ಡದಾಗಿ ಸ್ವಾಮಿಗಳು ಪಾದ ತೊಳೆದು ನೀರು ಕುಡಿತಾವೆ ಹುಚ್ಚುಗಳು. ಆ ಸ್ವಾಮಿ ಎಲ್ಲಿ ತಿರುಗಾಡಿ ಬಂದಿದ್ನೋ ಏನೋ, ಅದ್ರಾಗ ಎಷ್ಟು ಬ್ಯಾಕ್ಟೀರಿಯಾ ಅದಾವೋ ಏನೋ, ಅದನ್ನು ಕುಡಿತಾವೆ ಇವು ಹುಚ್ಚುಗಳು. ಮೂಢನಂಬಿಕೆ ಅಂತ ಕೆಲವು ಜನ ಇತ್ತಿತ್ತಲಾಗ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಮ್ಮ ಶರಣ ತತ್ವದೊಳಗೆ ಹೇಳ್ತಾರೆ, ಪಾದೋದಕ ಪ್ರಸಾದ ಇಲ್ಲದೆ ನಮ್ದು ಏನೂ ಆಚರಣೆ ಇದ್ದಿದ್ದಿಲ್ಲ. ಇತ್ತಿತ್ತಲಾಗ ಪಾದೋದಕ ಕುಡಿಯಾಕ ಅಸಹ್ಯ ಮಾಡ್ಕೊಂಡು ಮಂದಿ ಬಂಡಾರ. ಪಾದದೊಳಗೆ ಎಂಥ ಶಕ್ತಿ ಇರ್ತದೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ, ಜೀವಂತ ಸಾಕ್ಷಿ. ಸಿದ್ಧಾರೂಢಪ್ಪನ ಪಾದೋದಕದಿಂದ ಸ್ನಾನ ಮಾಡಿಸಿದ ಮರುಕ್ಷಣ ಕುಷ್ಠರೋಗಿ ಮೈಯಾಗಿದ್ದ ರೋಗ ಎಲ್ಲ ಹೊರಟು ಹೋಗಿ ಆರಾಮಾದ, ನಿಚ್ಚಳಾದ. ಈ ಸುದ್ದಿ ಊರು ತುಂಬ ಹಬ್ಬಿತು. ಆದವಾನಿ ಊರು ಬಂದ್ರೆ ದೊಡ್ಡ ಊರ್ರಿ, ಅದು ದೊಡ್ಡ ಸಿಟಿ. ಕೇಳ್ತೀರೇನು ಇಂಥ ಪವಾಡ ನಡೀತಂದ್ರೆ? ಮತ್ತು ಊರು ತುಂಬ ರೋಗಿ ದವಾಖಾನೆ ಬಿಟ್ಟು ಎಲ್ಲ ಸಿದ್ಧಾರೂಢಗ ಬೆನ್ನು ಹತ್ತಿದವು. ಯಜ್ಜ ನನಗೆ ಆ ರೋಗ, ನನಗೆ ಈ ರೋಗ. ಅಪ್ಪವ್ರು ಮುಟ್ಟಿದ್ರಂದ್ರೆ ರೋಗ ಜಳ ಆಕಿತ್ತು. ಅಲ್ಲಿ ದೊಡ್ಡ ಜನಜಾತ್ರೆ ಚಲೋ ಆಯ್ತು. ಸಿದ್ಧಾರೂಢಪ್ಪವ್ರು ವಿಚಾರ ಮಾಡಿದರು, ನಾನು ಈ ಶಾಂತವಾಗಿರುವಂಥ ಬಾಳೆಕೊಳಕ್ಕೆ ಬಂದಿದ್ದು ಅನುಷ್ಠಾನ ತಪಸ್ಸು ಮನಃಶಾಂತಿ ಸಲುವಾಗಿ, ನಿರ್ವಿಕಲ್ಪ ಸಮಾಧಿ ಸಾಧಿಸೋ ಸಲುವಾಗಿ ನಾ ಶಾಂತವಾದ ಜಾಗದಾಗ ಇಲ್ಲಿ ಬಂದು ಕುಂತಿ ಈ ಗದ್ದಲ ಮಂದಿ ನನ್ನ ಎಲ್ಲಿ ಬಿಡುವಲ್ವು, ಇವರ ಗದ್ದಲಕ್ಕೆ ನಾ ಸಿಗಬಾರ್ದು ಅಂದವ್ರ ಯಾರಿಗೂ ಗೊತ್ತಾಗದಂಗ ಆ ಜಾಗನ ರಾತ್ರೋರಾತ್ರಿ ಖಾಲಿ ಮಾಡಿಬಿಟ್ರು. ಪ್ರಾರಬ್ಧ ಅನ್ನುವಂಥ ಗಾಳಿ ಸಿದ್ಧಾರೂಢ ಅನ್ನುವಂಥ ದೇಹ ಪರ್ಣವನ್ನು ಹಾರಿಸಿಕೊಂಡು ಬಂದು ಎಲ್ಲಿ ಬಿಡುತ್ತಂದ್ರೆ ಬಿಜಾಪುರಕ್ಕೆ ತಂದು ಬಿಡುತ್ತೆ. ಬಿಜಾಪುರದೊಳಗೆ ಊರ ಹೊರಗೆ ಬಾಂಗಿಯವ್ರ ಮನೆಗಳು. ಬಾಂಗಿಯವ್ರು ಅಂದ್ರೆ ಹಿಂದಿನ ಕಾಲದಾಗ ಸಾವುಕಾರ ಮನೆಯಾಗ ಟಾಯ್ಲೆಟ್ ಸ್ವಚ್ಛ ಮಾಡುವಂಥ ಹೊಲಸು ಹೋರೋ ಕೆಲಸ ಮಾಡೋರು. ಬಾಂಗಿಯವ್ರ ಬಾಗಲಾಗ ಸಿದ್ಧಾರೂಢಪ್ಪವರು ಭಿಕ್ಷಕ್ಕೆ ಬಂದು ನಿಂತರು. ಅವ್ರಿಗೇನ್ರಿ ದೊಡ್ಡ ಜಾತಿ ಸಣ್ಣ ಜಾತಿ, ಎಲ್ಲರನ್ನು ಸಮಾನವಾಗಿ ಕಂಡ ಮಹಾತ್ಮ ಸಿದ್ಧಾರೂಢ ಬಾಂಗ್ಯವ್ರ ಬಾಗಲಾಗ ಭಿಕ್ಷಕ್ಕೆ ಬಂದ ನಂತರ ಆ ಹೊಲಸು ಬೆಳೆಯೋ ಜನ ಹೊಲಸು ಗುಣನ ಇತ್ತು ಅವ್ರ ತಾಗ. ನೋಡಿದ್ರು ಇವು ಯಾವ ತಿರ್ಕ ಅವತ್ತ ತಿಪ್ಪಿ ಸ್ವಚ್ಛ ಮಾಡೋದಿತ್ತ, ಹೊಲಸೆಲ್ಲ ಸ್ಟಾಕ್ ಮಾಡಿದ್ರಲ್ಲ, ಆ ತಿಪ್ಪಿ ಸ್ವಚ್ಛ ಮಾಡಕ್ಕೆ ಒಂದು ಆಳು ಸಿಕ್ಕಂತ ಒಂದು ಅರ್ಧ ಕಟಕ್ ರೊಟ್ಟಿ ಕೊಟ್ಟು ಹೇಳ್ತಾರೆ, ಇದನ್ನು ತಿಂದ ಆ ಹೊಲಸೆಲ್ಲ ಸ್ವಚ್ಛ ಮಾಡಿ ತಿಪ್ಪಿ ಹಸನ ಮಾಡಂತ ಹೊಲಸು ಕೆಲಸ ಮಾಡಕ್ಕೆ ಹಚ್ಚಿದ್ರು ಜಗದ್ಗುರು ಸಿದ್ಧಾರೂಢಪ್ಪನ. ಜಗತ್ತಿನ ಹೊಲಸು ಸ್ವಚ್ಛ ಮಾಡಕ್ಕೆ ಬಂದ ಮಹಾತ್ಮಗ ಈ ಹೊಲಸು ಸ್ವಚ್ಛ ಮಾಡಕ್ಕೆ ಹಚ್ಚಿದ್ರು. ಅಪ್ಪವ್ರು ವಿಚಾರ ಮಾಡಿದ್ರು, ಇದ್ರಾಗ ಏನು ತಪ್ಪೈತಿ, ನಾನು ಅವತಾರ ಮಾಡ್ಕೊಂಡು ಬಂದಿದ್ದ ಹೊಲಸು ಕಳೆಯೋ ಸಲುವಾಗಿ. ಕುಲಗೋತ್ರಗಳ ಭೇದವ ನೋಡದೆ ಮಲವಿಟ ಸೂತರ ಜಾತಿಯ ನೆನೆಸದೆ ಕಲಮರ್ಧನೆಗಂ ಭಕ್ತರ ಹೃದಯದಿ ಪ್ರಕಟಿಪ ಬ್ರಹ್ಮನಿಗೆ ಮಲನಾಶ ಮಾಡುವಂಥ ನನಗೆ ಇದೇನು ಬೇರೆ ಅವ್ರೇನು ಕೆಟ್ಟ ಮಾಡಿಲ್ಲ ಬಿಡು, ಸ್ವಚ್ಛ ಮಾಡಕ್ಕೆ ಹಚ್ಚಾರಂತ ಕೈ ಸೋಲತನ ಮಾಡಿದರು. ಮತ್ತು ಮುಂದಿನ ಮನೆಗೆ ಹೋಗಿ ನಿಂತರು. ಅವ್ರ ಮನೆಯಾಗ ಆಳು ಮನುಷ್ಯ ಬಂದಿದ್ದಿಲ್ಲ, ಇವು ಭಾಳ ಚಲೋ ಸಿಕ್ಕಂತೇಳಿ ಸಿದ್ಧಾರೂಢಪ್ಪ ಒಂದಿಟ್ಟು ಅನ್ನ ಉಣಿಸಿದಂಗೆ ಮಾಡಿ ಅವ್ರದ್ದು ಕೂಲಿ ಕೆಲಸಕ್ಕೆ ಕರ್ಕೊಂಡು ಸಿದ್ಧಾರೂಢರ ಕಡೆಯಿಂದ ಕೆಲಸ ಮಾಡಕ್ಕೆ ಹಚ್ಚಿದ್ರು. ಓಹೋ, ಈ ಊರಿನ ಸ್ವಭಾವ ಹಿಂಗಿದ್ದಂಗೆ ಐತಿ. ಇವ್ರ ಮಂದಿ ಕೈಗೆ ಸಿಗಲಿ ಅಲ್ಲಿಂದ ತಪ್ಪಿಸ್ಕೊಂಡು ಸಿದ್ಧಾರೂಢರು ಊರ ಹೊರಗಿದ್ದಂಥ ಬಿನಚೀಪ್ ಮಸೀದಿಗೆ ಬಂದರು.
ಬಿನ್ಚಿಪ್ ಮಸೀದಿ ಒಳಗೆ ಯಾಕೆ ಅಲ್ಲೆಲ್ಲ ಜಾಲಿ ಕಂಟಿ ಹಾಳು ಬಿದ್ದಿತ್ತದು ಮಸೀದಿ. ಅಲ್ಲಿ ಏಕಾಂತ ಸಾಧಿಸಿ ಅಲ್ಲಿ ಬಿಟ್ಟಂತ ಸೀತಾಫಲ ಹಣ್ಣು ತಿನ್ಕೊಂಡು ಜೀವ ರಕ್ಷಣೆ ಮಾಡಿಕೊಂಡು ಆನಂದವಾಗಿ ಅಲ್ಲಿ ಅಪ್ಪೋರಿದ್ದಾಗ ಅಲ್ಲಿ ಅರ್ವಿ ತೊಳೆಯಕ್ಕೆ ಹಳ್ಳಕ್ಕೆ ಹೆಣ್ಮಕ್ಳು ಬರ್ತಿದ್ರು. ಸಿದ್ಧಾರೂಢರು ನೋಡಿ ಮರಗ್ತಿದ್ವು ಹೆಣ್ಮಕ್ಳು. ಅದಕ್ಕೆ ತಾಯಿಗಳು ಹೆಣ್ಣುಗಳು ಅಂತ ಕರೀತಾರೆ. ಹೆಣ್ಣುಮಕ್ಕಳು ಕನಿಕರದಿಂದ ಪಾಪ ಈ ಸಾಧುಗೂ ಉಣ್ಣಾರೋದಿಕ್ಕಿಲ್ಲ, ಉಣಿಸೋರ್ದಿಕ್ಕಿಲ್ಲಲ್ಲ, ಹಣ್ಣು ಹಂಪಲ ತಿಂದು ಬದುಕ್ಯಾನಲ್ಲ ಅಂತ ಕರುಣೆಯಿಂದ ಆ ಹೆಣ್ಣು ಜೀವಗಳು ಅವ್ರನ್ನ ಮಾತಾಡಿಸಿದಾಗ ಸಿದ್ಧಾರೂಢರು ಅಂತಿದ್ರಂತ, ಇದೇನು ಕಷ್ಟವಾ, ಹಿಂದಕ್ಕೆ ಇದಕ್ಕಿಂತ ಭಾಳ ಕಷ್ಟ ಬಂದಿತ್ತು, ಅದಕ್ಕಿಂತ ಇದು ಭಾಳ ಚಲೋ ಐತಿ. ಏನು ಕಷ್ಟ ಅಮ್ಮ? ಬಳ್ಳಾರಿ ಹತ್ರ ಭಿಕ್ಷುಕ್ ಅಂತ ಹೇಳಿ ಒಬ್ಬ ದೊಡ್ಡ ಸೌಕಾರ, ಹನುಮಂತಪ್ಪ ಸೌಕಾರನ ಬಾಗಿಲಿಗೆ ಸಿದ್ಧಾರೂಢಪ್ಪರು ಹೋಗಿ ನಿಂತಿದ್ರ, ಕಾವಲುಗಾರ ಯಾರೋ ನೀನು ಅಂತ ಕೇಳಿದ್ರ ಸಿದ್ಧಾರೂಢ ಮಾತಾಡ್ಲಿಲ್ಲಂತ ಎದಿ ಕೈ ಹಚ್ಚಿ ದಬ್ಬಿದ್ರ ಮೆಟ್ಟಗಟ್ಟಿ ಭಾಳ ಎತ್ತರ ಇದ್ದವು ಅವನು ಮೆಟ್ಟಗಟ್ಟಿ ಅಲ್ಲಿಂದ ಉಲ್ಡಿ ಬಿದ್ರ ಆ ಮೈ ಎಲ್ಲ ಥರದ ಮೊಣಕಾಲಿಗೆ ಅಂತ ಪೆಟ್ಟು ಬಿದ್ದಿತ್ತಂದ್ರೆ ನನಗೆ 4 ದಿನ ನಡೆಯಕ್ಕೆ ಬಂದಿದ್ದಿಲ್ಲವ, 4 ದಿನ ಉಪವಾಸ ಬಿದ್ದಿದ್ದೆ, ಅಷ್ಟೇನು ತ್ರಾಸಿಲ್ಲವ. ಈಗ ಆರಾಮದಿನ ನಾನು ಅಂತರಿಸಿದ್ದು. ಇದು ಸಿದ್ಧಾರೂಢಪ್ಪ ನಮಗೆ ಹೇಳಿದ. ಈಗ ಹೇಳೋದಕ್ಕಿಂತ ಆಚರಣೆ ಮಾಡಿ ತೋರಿಸಿದ್ರೆ ನಮಗೆ ಹಿಂಗಿರಬೇಕು. ತ್ರಾಸು ಬಂದಾಗ ಹೊಯ್ಕೊಳೋದಲ್ಲ, ಹಳೇ ತ್ರಾಸು ನೆನಪು ಮಾಡ್ಕೋಬೇಕು. ಆ ಕಷ್ಟದ ಮುಂದೆ ಈ ಕಷ್ಟ ಏನು ಅಲ್ಲಿ ಬಿಡು. ಇಷ್ಟು ಸಮಾಧಾನ ಮಾಡ್ಕೊಂಡ್ವಿ ಅಂದ್ರೆ ಕಣ್ಣಾಗ ನೀರು ಬರೋದಿಲ್ಲ, ಎದೆಯಾಗ ದುಃಖ ಬರೋದಿಲ್ಲ. ತಡ್ಕೋಬೇಕು. ತಡ್ಕೊಂಡ್ರೆ ಮೂರ್ತಿ ಆಗ್ತೈತಿ. ನೀವು ದೇವ್ರ ಮುಂದೆ ಬಂದು ಹೊಯ್ಕೊಂತೀರಿ, ನನಗೆ ಅದಾಗೈತಿ, ನನಗೆ ಈದಾಗೈತಿ, ತ್ರಾಸಾಗೈತಿ. ಕಣ್ಣೀರು ಹಾಕೋದಲ್ಲ, ಸಿದ್ಧಾರೂಢರು ನೋಡಿ ಕಲಿಬೇಕು. ಆ ದೇವ್ರು ಹೇಳ್ತಾನ, ನಾ ತಡ್ಕೊಂಡಿನ ಉಳಿಪೆಟ್ಟು ಅಂತ ಇವತ್ತು ದೇವರಾಗಿ ನಿಂತಿನ್ರೋ, ನನ್ನಂಗೆ ತಡ್ಕೊಳ್ರಿ, ನೀವು ದೇವ್ರಾಕಿರಂತ ಭಗವಂತ ಹೇಳ್ತಾನ. ನೀವು ಭಾಳ ಜನ ತಪ್ಪು ತಿಳ್ಕೊಂಡಿರಿ. ಎಲ್ಲ ಚಲೋ ಇಡ್ಬೇಕು. ದೇವ್ರ ನನ್ನ ಚಲೋ ಇಡಪ್ಪ, ನನಗೆ ತ್ರಾಸ ಕೊಡಬೇಡಪ್ಪ ಅಂತ ದೇವ್ರ ಮುಂದೆ ಬೇಡ್ಕೊಂತೀರಿ. ನಿಜವಾದ ಶರಣರು ಹಂಗೆ ಬೇಡ್ಕೊಳೋದಿಲ್ಲ. ಮನೆಯೊಂದ ಬಿಡದಂತೆ ತಿರುವಂತೆ ಮಾಡಯ್ಯ, ತಿರಿದರೆ ಯಾರೂ ನೀಡದಂತೆ ಮಾಡಯ್ಯ, ನೀಡಿದರೆ ಕೈ ಜಾರಿ ನೆಲಕ್ಕೆ ಬೀಳುವಂತೆ ಮಾಡಯ್ಯ, ಎತ್ತಿಕೊಳ್ಳೋದ್ರೊಳಗೆ ನಾಯಿ ಬಂದು ತಗೊಂಡು ಹೋಗಂಗೆ ಮಾಡಪ್ಪ. ಯಾರು? ಅಕ್ಕಮಾದೇವಿ ಬೇಡ್ಕೊಂತಾಳ, ನನಗೆ ತ್ರಾಸ ಕೊಡು, ಸುಖ ಕೊಡಬೇಡ. ಯಾಕಂದ್ರೆ ಮನುಷ್ಯಗೆ ಎಷ್ಟು ಹೆಚ್ಚು ತ್ರಾಸ ಬರ್ತೈತಿ, ಆ ಮನುಷ್ಯನ ಬೆಲೆ ಹೆಚ್ಚಾಕತಿ. ಗೋವಿನ ಜೋಳ ನೀವೇನಂತೀರಿ? ಮೆಕ್ಕೆಜೋಳ ಅಂತೀರೇನು? ಗೋವಿನ ಜೋಳ ಹಸಿಯೋದಕ್ಕೆ ಕೊಡಕ್ಕೆ ಹೋದ್ರೆ 2 ರೂಪಾಯಿ 3 ರೂಪಾಯಿಗೆ ಒಂದು ತೆನಿ. ಅದೇ ಗೋವಿನ ಜೋಳ ಬೆಂಕಿಯಾಗ ಸುಟ್ಟು ಅದನ್ನು ಮಾರಕ್ಕೆ ಹೋದ್ರೆ 20 ರೂಪಾಯಿ ಕೊಟ್ಟು ತಗೊಂತಾರೆ. ಹಸಿ ತೆನೆಗೆ ಬರೀ 4-5 ರೂಪಾಯಿ, ಸುಟ್ಟು ತೆನೆಗೆ 20 ರೂಪಾಯಿ. ನೀವು ಎಷ್ಟು ಶರೀರ ಮನಸ್ಸು ಸುಟ್ಕೊಂತೀರಿ, ಎಷ್ಟು ತ್ರಾಸ ತಗೊಂತೀರಿ, ಅಷ್ಟು ನಿಮ್ಗೊಳಗೆ ಪಕ್ವಾಕತಿ, ಅಂತಃಕರಣ ಪಕ್ವಾಕತಿ, ನಿಮ್ಗೊಂದು ಬೆಲೆ ಹೆಚ್ಚಾಗ್ತತಿ. ಹಂಗೆ ಸಿದ್ಧಾರೂಢಪ್ಪ ಆಚರಣೆ ಮಾಡಿ ತೋರಿದ. ನೀವು ಹೆದರಬೇಡ್ರಿ, ಕಷ್ಟಕ್ಕೆ ಹೆದರಬೇಡ್ರಿ. ಏನೂ ಸಹಿತ ನಮ್ಮ ಹಣೆ ಬರೆದೋದಕ್ಕಿಂತ ಹೆಚ್ಚಿಗೆ ಸಿಗೋದಿಲ್ಲ. ಕಷ್ಟ ಆಗಲಿ ಸುಖ ಆಗಲಿ, ನಿಮ್ಮ ಹಣೆ ಬರದಾಗ ಏನೈತೋ ಅದನ್ನು ತಪ್ಸಾಕ ಬರದಂಥ ಬ್ರಹ್ಮಗೆ ಸಹಿತ ಸಾಧ್ಯ ಇಲ್ಲ ಅದನ್ನು ಚೇಂಜ್ ಮಾಡೋಕೆ. ನೀವು ಭಾಳ ಮಂದಿ ತಪ್ಪು ತಿಳ್ಕೊಂಡಿರಿ. ಅಲ್ಲಿ ಹೋದ್ರೆ ಚಲೋ ಆಕತಿ, ಈ ಕಡೆ ಹೋದ್ರೆ ಚಲೋ ಆಕತಿ, ಆ ದೇವ್ರಿಗೆ ಹೋದ್ರೆ ಚಲೋ ಬರಲುಳ್ಳ ಲಕ್ಷ್ಯ ಕೊಟ್ಟು ಕೇಳ್ರಿ. ನಿಮಗೆ ಏನಾರ ಹೇಳಿ ನಿಮ್ಮನ್ನು ಮಳ್ಳು ಮಾಡಿ ನಿಮಗೆ ಹಂಗಕತಿ ನಿಮಗೆ ಹಿಂಗಕತಿ ಹೇಳೋ ಪರಂಪರೆ ನಮ್ಮ ಸಿದ್ಧಾರೂಢ ಪರಂಪರೆ ಎಲ್ಲ ಇದ್ದಂಗೆ ಹೇಳೋ ಪರಂಪರೆ. ನಮ್ಮ ಅಜ್ಜವ್ರು ಹೇಳೋ ತತ್ವ ಏನಂದ್ರೆ, ಬಾರದು ಬಪ್ಪದು, ಬಪ್ಪದು ತಪ್ಪದು. ಇದನ್ನೊಂದು ಚಂದ ತಲೆಯಾಗಿಟ್ಕೊಳ್ರಿ. ನನ್ನ ಮಕ್ಕಳು ಹಂಗಾಗ್ಬೇಕು, ನನ್ನ ಮನೆ ಹಿಂಗಾಗಬೇಕು ಕನಸು ಕಾಣಬೇಡ್ರಿ. ನಿಮ್ಮ ಮಕ್ಕಳು ಹುಟ್ಟಿಸಿರ್ಬೋದು, ಅವ್ರ ಹಣೆ ಬರ ನೀ ಬರೋದಿಲ್ಲ. ಭಾಳ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ, ಭಾಳ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೀ ಭಾಳ ವಿಚಾರ ಮಾಡಿ ಏನಾರ ಪರಿಸ್ಥಿತಿ ಬದಲು ಮಾಡ್ತೇನೆ ಅಂದ್ರೆ ಅದು ಹರಿಹರ ಬ್ರಹ್ಮರಿಗೆ ಸಾಧ್ಯ ಆಗಿಲ್ಲ.
ಆ ಶಿವನಂತ ಶಿವಗ ಬೇಡ್ಕೊಂಡು ತಿನ್ನೋದು ತಪ್ಪಿಲ್ಲ. ಸತ್ಯ ಹರಿಶ್ಚಂದ್ರನಂತ ಧರ್ಮಾತ್ಮ ಸ್ಮಶಾನ ಕಾಯೋದು ತಪ್ಪಿಲ್ಲ. ರಾಮನಂತ ರಾಮಗ ವನವಾಸ ತಪ್ಪಿಲ್ಲ. ನೀವು ನಿಮ್ಮ ಹಣೆ ಬರ ಬದಲಿ ಮಾಡ್ಕೊಳಕ್ ಹೋಗಿರಲ್ಲ, ಏನು ಹುಚ್ಚ ಅನ್ಬೇಕು ನಿಮಗ? ಕಷ್ಟಪಟ್ಟರೂ ಇಲ್ಲ, ಕಳವಡಿಸಿದೊಡಿಲ್ಲ. ಭ್ರಷ್ಟ ಮನವೇ, ನಿನ್ನ ಹಣೆ ಬರೋದಷ್ಟಲ್ಲದೆ ನಾ ಕಷ್ಟಪಟ್ಟು ನನ್ನ ಹಣೆ ಬರ ಬದಲಿ ಮಾಡ್ಕೊತೀನಿ. ಎಲ್ಲ ಸುಮ್ ಕಲ್ಪನೆ. ಹಂಗಂತ ಪ್ರಯತ್ನ ಬಿಡಬೇಡ್ರಿ, ಮಾಡೋ ಕಾಯಕ ಮಾಡ್ರಿ, ಆದ್ರೆ ಹೆಚ್ಚು ಕಮ್ಮಿ ಆದ್ರೂ ಹೊಯ್ಕೋಬೇಡ್ರಿ ಅಂತ ಹೇಳೋ ತತ್ವ ನಮ್ದಷ್ಟ. ಬರಲೋಳ ದುಃಖವನ್ನು ಅನುಭವಿಸದೆ ಬೇರೆ ಅದಕ್ಕೆ ವಿಧಿ ಇಲ್ಲ. ಇಹುದೆಂದೊಡೆ ಹಿರಿದು ಸಾಹಸಿಗಳೇನಿಪ್ಪ. ರಾಮ, ನಳ, ನಹುಷ, ಹರಿಶ್ಚಂದ್ರ, ಪಾಂಡವ ಮೊದಲಾದ ವೀರರು ನೂಯಲೇಕೆ? ನಿಜಗುಣ ಶಿವಗಳು ಹೇಳ್ತಾರೆ, ಅವರೇನು ಸಾಮಾನ್ಯರೇನು, ಧರ್ಮವಂತರು. ಸಾಕ್ಷಾತ್ ಶ್ರೀಕೃಷ್ಣ ಅವ್ರ ಬೆನ್ನಿಗೆದ್ದ ಪಾಂಡವರಿಗೆ. ಆದರೆ ಎಷ್ಟು ಕಷ್ಟ ಅನುಭವಿಸಿದ್ರು. ನೀವೆಲ್ಲ ಗಟ್ಟಿ ಆಗ್ರಿ, ಗಟ್ಟಿ ಆಗ್ರಿ ಅಂದ್ರೆ ಶುದ್ಧಾರೂಢನಂಗೆ ಗಟ್ಟಿ ಆಗ್ರಿ. ನಮಗೆ ಗೊತ್ತೈತಿ ನಿಮ್ಮ ದುಃಖ ಏನದವ ಅನ್ನೋದು ನಮಗೆ ಗೊತ್ತೈತಿ, ನಿಮ್ಮ ತ್ರಾಸ ಏನೈತೆ ಅನ್ನೋದು ನಮಗೆ ಗೊತ್ತೈತಿ. ನೀವು ಏನು ಅನುಭವಿಸಕತ್ತೀರಿ, ನಿಮ್ಮ ಒಳಗೆ ಏನು ನೋವೈತೆ ಅನ್ನೋದು ನಮಗೆ ಪಕ್ಕ ಗೊತ್ತೈತಿ. ಆದರೆ ಅದಕ್ಕೆ ಔಷಧಿ ಹೇಳಕತ್ತೀವಿ ನಿಮಗೆ. ತ್ರಾಸ ಬಂದತ್ತಂತ ಹೊಯ್ಕೊಂಡೋಟ್ಟು ಇನ್ನೋಟು ತ್ರಾಸ ಹೆಚ್ಚಕತಿ. ಗಟ್ಟಿ ಆಗ್ರಿ, ಶುದ್ಧಾರೂಢನಂಗೆ ಗಟ್ಟಿ ಆಗ್ರಿ. ಹಿಗ್ಗಬೇಡಲು ಹರುಷಕ್ಕೆ, ಕುಗ್ಗಬೇಡವ ವಿರಸಕ್ಕೆ, ಒಗ್ಗಬೇಕು ಸಮರಸಕ್ಕೆ, ಸುಗ್ಗಿಸುಕ ಸಂಸಾರಕ್ಕೆ. ಕಷ್ಟ ನಷ್ಟಕ್ಕೆ ಬಾಗದೆ, ವಿಷಯ ಭೋಗಕ್ಕೆ ತಾಗದೆ, ವಿಷಮರಲ್ಲಿ ಒಂದಾಗದೆ. ಸಿದ್ಧಾರೂಢಪ್ಪನ ಉಪದೇಶದು ಹಿಗ್ಗಬೇಡಲು ಹರುಷಕ್ಕೆ, ಕುಗ್ಗಬೇಡಲು ವಿರಸಕ್ಕೆ. ಇಷ್ಟೊತ್ತು ನಿಮಗೆ ಇಡೀ ಒಂದು ತಾಸು ಪ್ರವಚನ ಮಾಡಿದ ಸಾರಾಂಶ ಇಷ್ಟೇ. ಸಾಕ್ಷಾತ್ ಪರಮಾತ್ಮ ಬರ್ಗೋ ಸಾಕ್ಷಾತ್ ನರಾಕೃತಿ. ಕಾಲಿಟ್ರೆ ಕುಷ್ಠರೋಗ ಕಳೆಯುವ ಶಕ್ತಿ ಉಳ್ಳಾವ. ಮುಟ್ಟಿದ್ರೆ ಮುದುಕಿ ಹೊಟ್ಟೆ ನೋವು, 3 ವರ್ಷ ಹೊಟ್ಟೆ ನೋವು ಇಲ್ದಂಗಾಯ್ತು ಅವ್ರ ಪಾದ ತೀರ್ಥ ತಗೊಂಡ್ರ. ಆದರೆ ತನಗೆ ಬಂದ ದುಃಖವನ್ನು ಸಿದ್ಧಾರೂಢಪ್ಪ ಕಳ್ಕೊಳ್ಳಲಿಲ್ಲ. ಹೆಂಗೆ ದೀಪ ತಾನು ಸುಟ್ಟುಕೊಂಡು ಮಂದಿಗೆ ಬೆಳಕು ಕೊಡ್ತತ್ತಲ್ಲ, ಹ್ಯಾಂಗ ಊದಕಡ್ಡಿ ತಾ ಸುಟ್ಟುಕೊಂಡು ಮಂದಿಗೆ ಸುವಾಸನೆ ಕೊಡ್ತತ್ತಲ್ಲ, ಹಂಗೆ ಸಿದ್ಧಾರೂಢಪ್ಪ ತನ್ನನ್ನು ತಾನು ಸುಟ್ಟುಕೊಂಡು ಜಗತ್ತಿಗೆ ಬೆಳಗಾದಂಥ ಜಗಜ್ಯೋತಿ ಜಗದ್ಗುರು ಸಿದ್ಧಾರೂಢಪ್ಪ ಅವರು ಸಂಚಾರದೊಳಗೆ ಸುಖ ದುಃಖ ಮಾನವಮಾನಗಳನ್ನು ಸಮಾನವಾಗಿ ಕಂಡು ಉದ್ಧಾರ ಮಾಡ್ತಾ ಮಾಡ್ತಾ ಸಂಚರಿಸುವಂಥ ಇನ್ನೇನು ಸಮೀಪ ಬಂತು. ಅವ್ರ ಸಂಚಾರ ಮುಗಿದಂಗೆ ಆಯ್ತು. ಈಗ ಬಿಜಾಪುರಕ್ಕೆ ಬಂದಾರ. ಇನ್ನು ನಾಳೆ ಬಿಜಾಪುರದೊಳಗೆ ಅವ್ರು ಮಾಡಿದಂಥ ಲೀಲೆಗಳು, ಯಾದವಾಡದೊಳಗೆ ಅವ್ರು ತೋರಿಸಿದ ಲೀಲೆ, ಅಲ್ಲಿಂದ ಗೋಕಾಕ್ ಮೂಲಕ ಹುಬ್ಬಳ್ಳಿಗೆ ಬಂದು ನಾಳೆಗೆ ಮುಟ್ತಾರೆ. ನಾಳೆ ಹುಬ್ಬಳ್ಳಿಗೆ ಬಂದು ಹೊಸದಾಗಿ ಅವರು ಮಾಡಿದಂಥ ಅನೇಕ ಪವಾಡಗಳನ್ನು ಲೀಲೆಗಳನ್ನು ನಾಳೆ ನಾವು ನೀವು ನೋಡುವಂಥವ್ರಾಗೋಣ. ಜಯ ಮಂಗಲಂ ಜಯ ನಮ ಪಾರ್ವತಿ ಪದ ಶಿವ ಹರ ಹರ ಮಹಾದೇವ.